ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಗುರುಸಿದ್ದಲಿಂಗ ಚಿರಿಡೆ. ನಾನು IPL ಬಯೋಲಾಜಿಕಲ್ಸ್ ಕಂಪನಿಯಲ್ಲಿ ಮಾರ್ಕೆಟಿಂಗ್ ಮ್ಯಾನೇಜರ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ. ಇವತ್ತು ನಾವು ಬಿಜಾಪುರ ಜಿಲ್ಲೆಯ ಇಂಡಿ ತಾಲೂಕಿಗೆ ಬಂದಿದ್ದೀವಿ. ಇವತ್ತು ನಿಂಬೆ ಹಣ್ಣಿನಲ್ಲಿ ಬರುವಂತಹ ಒಂದು ಸಿಟ್ರಸ್ ಕ್ಯಾಂಕರ್ ಅನ್ನೋ ಒಂದು ರೋಗದ ಬಗ್ಗೆ ತಿಳ್ಕೊಳ್ಳೋಣ. ಈ ಸಿಟ್ರಸ್ ಕ್ಯಾಂಕರ್ ರೋಗವು ಒಂದು ಬ್ಯಾಕ್ಟೀರಿಯಾದಿಂದ ಹರಡುತ್ತದೆ. ಯಾವ ಬ್ಯಾಕ್ಟೀರಿಯಾ ಅಂತಂದ್ರೆ ಝ್ಯಾಂಥೋಮೋನಾಸ್ ಸಿಟ್ರಾಯಿ ಅನ್ನೋ ಒಂದು ಬ್ಯಾಕ್ಟೀರಿಯಾದಿಂದ ಹರಡುತ್ತದೆ. ಈ ರೋಗದ ಲಕ್ಷಣ ಏನಂದ್ರೆ ನೀವು ಇಲ್ಲಿ ನೋಡಬಹುದು. ಪ್ರಾರಂಭಿಕವಾಗಿ ಎಲೆಯ ಮೇಲೆ ಒಂದು ನೀರಿನ ಚುಕ್ಕೆಯ ಒಂದು ಕಲೆಗಳನ್ನು ನಾವು ಕಾಣಬಹುದು. ನಂತರ ದೊಡ್ಡದಾದಾಗ ಒಂದು ಕಂದು ಬಣ್ಣದ ಕಲೆಗಳನ್ನು ನಾವು ಕಾಣಬಹುದು. ಈ ಕಲೆಗಳ ಸುತ್ತ ನಾವು ಹಳದಿ ಬಣ್ಣದ ಒಂದು ವಲಯವನ್ನು ಸಹ ನಾವು ಕಾಣಬಹುದು. ಇದರಿಂದಾಗಿ ಮುಂದೆ ಎಲೆಯು ಹಳದಿ ಬಣ್ಣಕ್ಕೆ ತಿರುಗಿ ಒಣಗಿ ಉದುರಿ ಹೋಗುತ್ತದೆ. ಮುಂದೆ ಒಂದು ಕಾಯಿಯ ಮೇಲೆ ಸಹ ಒಂದು ಕಂದು ಬಣ್ಣದ ಕಲೆಗಳನ್ನು ನಾವು ಕಾಣಬಹುದು. ಇದರಿಂದಾಗಿ ಒಂದು ಕಾಯಿಯ ಒಂದು ಗುಣಮಟ್ಟ ಕಡಿಮೆಯಾಗಿ ಮುಂದೆ ಇಳುವರಿ ಸಹ ಕಡಿಮೆ ಆಗುತ್ತದೆ. ಈ ಸೋಂಕು ತೀವ್ರವಾದಾಗ ಮುಂದೆ ಕೊಂಬೆಯು ಸಹ ಒಂದು ಒಣಗಿ ನಾಶವಾಗುತ್ತದೆ. ಈ ರೋಗಕ್ಕೆ ಮುಖ್ಯ ಕಾರಣ ಏನೆಂದರೆ ಮಣ್ಣಿನಲ್ಲಿ ಅತಿ ಹೆಚ್ಚು ತೇವಾಂಶ ಹಾಗೂ ಅತಿ ಹೆಚ್ಚು ಮಳೆ ಆಗುವುದರಿಂದ ಹಾಗೂ ಸೋಂಕಿತ ತಳಿಗಳನ್ನು ನೆಡುವುದರಿಂದ ಈ ರೋಗವು ನಾವು ಕಾಣಬಹುದು. ಈ ರೋಗವು ನಾವು ಮುನ್ಸೂಚನೆಯಾಗಿ ತಡೆಯಬೇಕಾದಲ್ಲಿ ಒಂದು ಸೋಂಕುರಹಿತ ಸಸಿಗಳನ್ನು ನಾವು ನೆಡಬೇಕು. ಗಿಡಗಳ ಮಧ್ಯದ ಅಂತರವನ್ನು ನಾವು ಕಾಯ್ದಿಟ್ಟುಕೊಳ್ಳಬೇಕು ಹಾಗೂ ಕೀಟ ಹಾಗೂ ಕೃಷಿಯ ಉಪಕರಣಗಳನ್ನು ನಾವು ಸ್ವಚ್ಛವಾಗಿ ತೊಳೆದು ಉಪಯೋಗ ಮಾಡಬೇಕು. ರಾಸಾಯನಿಕವಾಗಿ ನಾವು ಈ ರೋಗವು ತಡೆಯಬೇಕಾದಲ್ಲಿ ನಾವು COC ಅಂದರೆ ಕಾಪರ್ ಆಕ್ಸಿಕ್ಲೋರೈಡ್ 3 ಗ್ರಾಂ ಪ್ರತಿ ಲೀಟರ್ಗೆ ಬೆರೆಸಿ ಸಿಂಪಡಣೆ ಮಾಡಬೇಕು ಹಾಗೂ 1% ಬೋಡೋ ಮಿಕ್ಸ್ಚರ್ ಅನ್ನು ಸಿಂಪಡಣೆ ಮಾಡುವುದರಿಂದ ನಾವು ಈ ರೋಗವು ನಿಯಂತ್ರಣ ಮಾಡಬಹುದು. ಜೈವಿಕವಾಗಿ ಈ ರೋಗವು ನಾವು ನಿಯಂತ್ರಣ ಮಾಡಬೇಕಾದಲ್ಲಿ ನಮ್ಮ IPL ಬಯೋಲಾಜಿಕಲ್ಸ್ ಕಂಪನಿಯ ಉತ್ಪನ್ನಗಳಾದಂತಹ ಒಂದು ಬ್ಯಾಕ್ಟುವೈಪ್ ಅಂದ್ರೆ ಸೂಡೋಮೋನಾಸ್ ಫ್ಲೋರೆಸೆನ್ಸ್ ಅಥವಾ ಸಪ್ಟಿಲಿನ್ ಅಂದ್ರೆ ಬೆಸಿಲಸ್ ಸಪ್ಟಾಲಿಸ್ ಇದನ್ನು ಸಿಂಪಡಣೆ ಮಾಡುವುದರಿಂದ ನಾವು ಈ ರೋಗವು ಪರಿಣಾಮಕಾರಿಯಾಗಿ ನಿಯಂತ್ರಣ ಮಾಡಬಹುದು. ಧನ್ಯವಾದಗಳು.